ಇವತ್ತು ಈ ರಾಘವೇಂದ್ರ ಸ್ಟೋರ್ಸ್ ನ ನೋಡ್ಕೊಳ್ಳಿ ಹೇಗಿದೆ ಅಂತ. ಇನ್ನೊಂದು ವರ್ಷ ಆದ್ಮೇಲೆ ಇದು ಹೇಗಿರುತ್ತೆ ಅಂತ ನೋಡಿ. ಸೊ ನಿಮಗೆ ಇದು ಹೈ ವಿಟ್ನೆಸ್, ಇದು ನೌ ದೆನ್ ಮುಂಚೆ ಹೇಗಾಗುತ್ತೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಈಗ ನಿಮ್ಗೆ ಒಳ್ಳೆ ರೇಟಲ್ಲಿ ಕೊಡ್ತು ಅಂದ್ರೆ ಮಾಲ್ನ, ಒಳ್ಳೆ ಫ್ರೀ ಡೆಲಿವರಿ ತಲುಪಿಸ್ತು ಅಂತ ಅಂದ್ರೆ ನಾವು ಅಲ್ಲಿಂದ ಬರುವಂತ ವೆಹಿಕಲ್ಗೆ ಇಲ್ಲಿಂದ ಕಳಿಸುವಂತ ವೆಹಿಕಲ್ ನಿಮ್ದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ಇರಲ್ಲ. ಸೊ ಹಿಂಗಾಯ್ತು ಅಂತಂದ್ರೆ ನೀವು ನಮ್ ಜೊತೆ ಮೆಟೀರಿಯಲ್ಗಳನ್ನ ತಗೊಂತೀವಲ್ಲ ಸರ್. ಯಾರು ₹1 ರೈತರಿಂದ ಕೊಟ್ರೆ ನಮಗೆ ಇನ್ನೂ ಅನುಕೂಲ ಆಗುತ್ತಲ್ಲ. ಹೌದಾ? ಯಾಕೆ ಗೊತ್ತಾ, ನಮಗೆ ₹2 ₹1 ಲಾಭ ಸಿಕ್ಕಿದ್ರೆ ನಾವು ಇದು ಮಾಡ್ಬೋದಲ್ಲ. ಈಗ ನೀವು ಇಷ್ಟು ಫ್ರೆಶ್ ಆಗಿ ಬೆಳೆದಿದ್ದೀರಾ ನೋಡಿ ವೀಕ್ಷಕರೇ, ಎಷ್ಟು ಫ್ರೆಶ್ ಆಗಿದೆ ಅಂತ. ನಿನ್ನೆ ನಾವು ಬೆಂಗಳೂರಲ್ಲಿ ತೋರಿಸಿದ್ದಕ್ಕಿಂತ ಫ್ರೆಶ್ ಆಗಿದೆ ಇದು ಮೆಟೀರಿಯಲ್. ಈಗ ನೀವು ಬಂಡವಾಳ ಹಾಕ್ತಿವಿ ಅಂತಂದ್ರೆ ನಾವು ಬೆಳೆಸ್ತೀವಿ ಅಂತಂದ್ರೆ ಬೆಳಿತೀರಾ? ಬೆಳೆಸಿ. ರೈತರಿಂದ ನೇರವಾಗಿ ಎಲ್ಲಾ ಒಳ್ಳೆ ಐಟಮ್ಗಳು ತರಬೇಕು ಅಂದ್ಬಿಟ್ಟು ರೈತರ ಹತ್ರ ಬೆಳೀತಾ ಇದೀವಿ ನಾವು ಬೆಳೆದಿದ್ದನ್ನ ಎಲ್ಲ ಈ ತರ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡಕ್ ಹೋಗ್ತೀವಿ ನಾವು. ಅದಕ್ಕೋಸ್ಕರ ಬಂದು ಈ ತರ ಅಂಗಡಿ ಹತ್ರ ಮಾತಾಡ್ತಾ ಇದೀವಿ. ಏನೋ ಯಾರಿಗೋ ಒಂದು ಒಳ್ಳೇದಾಗ ಎಲ್ಲರೂ ನಿಮ್ಗೂ ಒಳ್ಳೇದಾಗ್ಬೇಕು, ಅವ್ರಿಗೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಓಕೆ.